ಕಳ್ಕೊಂಡಿರೋ ವಸ್ತು ಆಗಲಿ ಅದು ನಮ್ದು ಆಗಿದ್ರೆ ಅದು 100% ನಮಗೆ ಸಿಗ್ತೈತಿ. ಈಗೇನು ನೋಡಕತ್ತಿರಲ್ಲ ಈ ನಮ್ಮ ತಂಗಿ ಇಯರಿಂಗ್ಸ್, ಆಕಿ ಸ್ಯಾರಿ ಮ್ಯಾಚಿಂಗ್ ಅಂತ ಹೇಳಿ ಫ್ಯಾನ್ಸಿ ಇಯರಿಂಗ್ಸನ್ನು ಹಾಕ್ಕೊಂಡಿದ್ಲು, ಗೋಲ್ಡ್ ಇಯರಿಂಗ್ಸನ್ನು ತೆಗೆದು ಇಟ್ಟಿದ್ಲು. ಸೊ ಅದು ತೆಗೆದು ಲಾಡ್ಜ್ನೊಳಗೆ ಇಟ್ಟಿದ್ಲು. ಅಂದ್ರೆ ಅದು ಆಕಿಗೆ ಲಕ್ಷಣ ಆಗಿಲ್ಲ. ಸೊ ನಮಗೂ ಅದು ಅರ್ವಿಗೆ ಬರಲೇ ಇಲ್ಲ. 2 ರೂಮ್ ಮಾಡಿದ್ವಲ್ಲ, ಅವ್ರು ಬೇರೆ ರೂಮ್ ಒಳಗೆ ರೆಡಿ ಆಗಕತ್ತಿದ್ರು. ಸೊ ನಾವು ಇನ್ನೊಂದು ರೂಮ್ ಒಳಗೆ ರೆಡಿ ಆಗಿದ್ವಿ. ಆ್ಯಂಡ್ ಚೆಕ್ಔಟ್ ಮಾಡಬೇಕಾದ್ರೆ ನಮ್ಮ ರೂಮ್ ಒಳಗಿಂದ ನಾವೆಲ್ಲ ಕರೆಕ್ಟಾಗಿ ಎಲ್ಲ ಇನ್ನೊಂದು ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ಬಂದ್ವಿ. ಸೊ ಆಕಿನ ಕೇಳಿದಾಗ ನಾನು ಎಲ್ಲ ಮಾಡೀನಿ ಅಂತ ಅಂದ್ಲು. ಸರಿ ಆಯಿತು ಅಂತ ಹೇಳಿ ಇನ್ನೇನು ನಾವು ಚೆಕ್ಔಟ್ ಮಾಡಿ ಬಸವ ಕಲ್ಯಾಣದ ಒಳಗೆ ಇರುವಂಥ ಈ ರೂಮನ್ನು ಚೆಕ್ಔಟ್ ಮಾಡಿ ನಾವು ಅಲ್ಲಿ ಅನುಭವ ಮಂಟಪ ಮತ್ತು 108 ಅಡಿ ಬಸವಣ್ಣನ ಮೂರ್ತಿನ ನೋಡೋಕ್ಕಂತ ಹೋದ್ವಿ. ಸೊ ಆಮೇಲೆ ಏನಾಯಿತು, ಕಳ್ಕೊಂಡಿರೋದು ವಸ್ತು ಸಿಗ್ತಾ ಏನು ಅಂಥೇಳಿ ಹೇಳಬೇಕು. ಆ್ಯಂಡ್ ಈ ಲಾಡ್ಜ್ ಓನರ್ ಬಗ್ಗೆ ನಾನು ಹೇಳಲೇಬೇಕು. ಎಷ್ಟು ಲಾಯಲ್ ಇದ್ದಾರಂದ್ರೆ ನಿಜವಾಗ್ಲೂ ಇಂಥವ್ರು ಈ ಕಾಲದೊಳಗೆ ಸಿಗೋದು ಭಾಳ ರೇರ್. 1 ಗ್ರಾಮ ಒಂದು ಗುಂಜಿ ಬಂಗಾರ ಸಹಿತ ಎಲ್ಲಿ ಬಿದ್ರೂ ಯಾರೂ ಕೊಡೋಂಗಿಲ್ಲ. ಅಂಥದ್ರೊಳಗೆ ಅವರು ನಮ್ಮ ಇಯರಿಂಗ್ಸನ್ನು ನಮಗೆ ರಿಟರ್ನ್ ಮಾಡಿದರೆ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ನಾವು ಇಯರಿಂಗ್ಸ್ ಮರೆತು ಮನೆಗೆ ಬಂದುಬಿಟ್ಟಿದ್ವಿ. ಮನೆಗೆ ಬಂದಮೇಲೆ ನೋಡಿದಾಗ ಇಯರಿಂಗ್ಸ್ ಇರಲಿಲ್ಲ. ಮತ್ತು ಲಾಡ್ಜ್ ಒಳಗೆ ಆಕಿಗೆ ಇಟ್ಟಿದ್ದು ನೆನಪಾತು. ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಅವರು ವಾಪಸ್ ಆ ರೂಮಿಗೆ ಬೇರೆದವ್ರು ಬಂದಿದ್ರಂತ. ಆದ್ರೂ ಸಹಿತ ರಾತ್ರಿ ಅವ್ರನ್ನ ಎಬ್ಬಿಸಿ ರೂಮ್ ಒಳಗೆ ಹೋಗಿ ನೋಡಿದಾಗ ಫೈನಲಿ ಲಕ್ಕಿಲಿ ನಮಗೆ ನಮ್ಮ ಇಯರಿಂಗ್ಸ್ ಸಿಕ್ತು. ಅವರು ನೀವೇನು ಹೆದರಬೇಡ್ರಿ, ನಿಮ್ಮದು ಗೋಲ್ಡ್ ಎಲ್ಲಿ ಹೋಗಂಗಿಲ್ಲ, ನೀವು ಎನಿ ಟೈಮ್ ಬಂದ್ರೂ ನಾವು ಅದನ್ನು ರಿಟರ್ನ್ ಮಾಡ್ತೀವಿ ಅಂತ ಹೇಳಿ ಒಂದು ಲಾಯಲ್ ಆಗಿ ಉತ್ತರ ಕೊಟ್ಟರು. ಅದು ಭಾಳ ಇಷ್ಟ ಆಯಿತು ನಮಗೆ. ಅವ್ರಿಗೆ ಒಳ್ಳೇದಾಗಲಿ. ನೀವು ಏನಾರ ಬಸವ ಕಲ್ಯಾಣಕ್ಕೆ ಬಂದಾಗ ರೂಮ್ ಬೇಕಾಗಿತ್ತಂದ್ರೆ ಇಲ್ಲಿ ಬಂದು ಹೇಳ್ಕೊರಿ, ಭಾಳ ಚಲೋ ಮನುಷ್ಯ. ಇದು ಬಸವ ಜ್ಯೋತಿ ಅಂತ ಹೇಳಿ ಬೋರ್ಡಿಂಗ್ ನಾವು ನಿನ್ನೆ ರಾತ್ರಿ ನೈಟ್ 12 ಗಂಟೆಗೆ ಬಂದ್ವಿ. ನಮಗೆಲ್ಲ ಚಲೋ ವ್ಯವಸ್ಥೆ ಮಾಡಿಕೊಟ್ರು, ಹೆಣ್ಮಕ್ಳು ಅದಾರ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ಒಂದು ಥ್ಯಾಂಕ್ಸ್. ನೀವು ಬಸವ ಕಲ್ಯಾಣಕ್ಕೆ ಇಲ್ಲಿ ಬಂದು ಇವ್ರ ಲಾಡ್ಜ್ನಾಗ ಬಂದು ಇರ್ರಿ. ವಾಟ್ಸಪ್ ನಂಬರ್ ಹಾಕಿ ಬಂದ್ರೆ ಅವ್ರಿಗೆ ಬರ್ರಿ. ಥ್ಯಾಂಕ್ ಯು. ಹಾಂ ರೀ, ಹಾಕ್ತೀನಿ. ಆ ಇಯರಿಂಗ್ಸ್ ಅವ್ರ ಹತ್ರ ಉಳ್ಕೊಂಡ್ರು ಅದು ಗೊತ್ತಿರಲಿಲ್ಲ ಅವರಿಗೆ. ಆವಾಗನೇ ಅವರು ಮೇಡಮ್ ನಿಮ್ಮದು ಯೂಟ್ಯೂಬ್ ಚಾನಲ್ ಇದ್ರೆ ನಮ್ಮದು ಇದ್ರ ಬಗ್ಗೆ ಲಾಡ್ಜಿಂಗದ ಬಗ್ಗೆ ವಿಡಿಯೋ ಮಾಡಿದ್ರೆ ಅದು ಮಾಡಿರಿ, ಅದನ್ನು ನನಗೆ ವಾಟ್ಸಪ್ಪಿಗೆ ಶೇರ್ ಮಾಡಿರಿ ಅಂತ ಹೇಳಿ ಇಷ್ಟು ಲಾಯಲ್ ಆಗಿ ಮಾತಾಡಿದ್ರು. ಅವಾಗೆ ಅನ್ನಿಸ್ತವ್ರು ಒಳ್ಳೆಯವ್ರು ಅದಾರ ಅಂತ ಹೇಳಿ. ಬಟ್ ಅದು ಏನು ಇಯರಿಂಗ್ಸ್ ಏನೋ ರಿಟರ್ನ್ ಮಾಡಿದ್ರಲ್ಲ, ಅವ್ರದ್ದು ಒಳ್ಳೆತನ ಇನ್ನೂ ಎದ್ದು ಕಾಣಿಸ್ತು. ಇದೇ ಥರ ಒಳ್ಳೆಯವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಆ್ಯಂಡ್ ಈ ಕಾಲದೊಳಗೆ ಈ ಥರ ಜನ ಸಿಗೋದು ಭಾಳ ಕಷ್ಟ, ಸಿಗಂಗಿಲ್ಲ. ಈಗ ಅವ್ರು ಹೇಳ್ಬೋದಿತ್ತು ನಮಗೆ, ಇಲ್ರಿ ನಿಮ್ದು ಇಯರಿಂಗ್ಸ್ ಇಲ್ಲ ಅಂತೇಳಿ ಅವ್ರು ಹೇಳ್ಬೋದಿತ್ತು ನಮಗೆ. ಬಟ್ ಅವರು ಆ ಥರ ಮಾಡಲಿಲ್ಲ. ಅದೇ ಕಷ್ಟಪಟ್ಟು ದುಡ್ದಿದ್ದು ಎಲ್ಲೂ ಹೋಗಂಗಿಲ್ಲ ಅಂತಾರಲ್ಲ, ಇವ್ರಿಂತ್ರನ ಅದು ಪ್ರೂವ್ ಆಯ್ತು ಅಂತೇಳಿ ಅನ್ಕೊತೀನಿ. ಈಗ ನಾವು ಅದನ್ನು ತೊಗೋಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅದು ನಮಗೆ ಗೊತ್ತು. ಅದು ಈ ಥರ ಸುಮ್ಮನೆ ಕಳೆದು ಹೋಗೋಕೆ ದೇವರು ಬಿಡೋಂಗಿಲ್ಲ. ಅದಕ್ಕೆ ಅದು ಕಳ್ಕೊಂಡಿರೋದು ನಮ್ಮದೇ ಐತಿ ಅಂತೇಳಿ ನಮಗೆ ಸಿಗೋಕೆ ಮೇಯ್ನಾಗಿ ಇವರೇ ಒಂದು ಕಾರಣ ಅಂತಲೇ ಹೇಳ್ಬೋದು. ಆ್ಯಂಡ್ ಮತ್ತು 2 ಡೇಸ್ ಆದಮೇಲೆ ಹೋಗಿ ಅದನ್ನು ಇಯರಿಂಗ್ಸನ್ನು ನಾವು ತೊಗೊಂಡು ಬಂದ್ವಿ. ಸೊ ಭಾಳ ಅಂದ್ರೆ ಭಾಳ ನಮ್ಗೆ ಇದೊಂದು ಲೈಫ್ ಒಳಗೆ ಒಂದು ದೊಡ್ಡ ಲೆಸನ್ನೂ ಆಯಿತು, ಮತ್ತು ಒಳ್ಳೆಯವ್ರು ಅದಾರ ಇನ್ನೂ ಈ ಜಗತ್ತೊಳಗೆ ಅಂತೇಳಿ ಪ್ರೂವ್ ಆಯಿತು. ಸೊ ಮತ್ತೇನಿಲ್ಲ, ಈಗ ಬಸವ ಕಲ್ಯಾಣದೊಳಗಿರುವಂಥ 108 ಅಡಿ ಎತ್ತರವಾಗಿರುವಂಥ ಒಂದು ಬಸವಣ್ಣನ ಮೂರ್ತಿ ಇದು. ಬೀದರ್ ಜಿಲ್ಲೆಯೊಳಗಿರುವಂಥ ಈ ಬಸವ ಕಲ್ಯಾಣ 12ನೇ ಶತಮಾನದೊಳಗೆ ಬಸವಣ್ಣನವರ ಕಾರ್ಯಕ್ಷೇತ್ರ ಆಗಿತ್ತಂತ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಸಂಗನ ಬಸವಣ್ಣ ಬಂದು ಕಲ್ಯಾಣದಲ್ಲಿ ಮಹಾಮನೆಯ ಕಟ್ಟಿದಡೆ ಮರ್ತ್ಯಲೋಕವೆಲ್ಲವೂ ಭಕ್ತಿ ಸಾಮ್ರಾಜ್ಯವಾಯಿತು ಎಂದು ಬಸವಯೋಗಿ ಸಿದ್ದರಾಮೇಶ್ವರರು ಹೇಳುವಂತೆ, ಅಯ್ಯ ಭಕ್ತಿಗೆ ಬೀಡಾದುದು ಕಲ್ಯಾಣ 36 ವರ್ಷ, ಅನುಭವಕ್ಕೆ ಶಿವಸದನವಾದುದು 27 ವರ್ಷ ಎಂದು ಧರ್ಮಪೀಠರು ಸಾರುವಂತೆ ಬಸವ ಕಲ್ಯಾಣವು ವಿಕ್ರಮನಾಮ ಸಂವತ್ಸರದಿಂದ ಅಂದರೆ 10 ಕ್ರಿಸ್ತಶಕ 1160ರಿಂದ ಕ್ರಿಸ್ತಶಕ 1196ರವರೆಗೆ ವಿಶ್ವಗುರು ಬಸವಣ್ಣನವರ ಪುರುಷಪಾದದಿಂದ ಭಕ್ತಿಯ ಬೀಡಾಗಿತ್ತು. ಈ ಪವಿತ್ರ ಶರಣಭೂಮಿಯು ಇಂದು ನಮಗೆಲ್ಲ ಧರ್ಮಭೂಮಿ. ಇಂಥ ಕ್ಷೇತ್ರಕ್ಕೆ ವರ್ಷಕ್ಕೊಮ್ಮೆ ಆದರೂ ಬಸವ ಭಕ್ತರು ಸಮಾವೇಶ ಆಗಬೇಕಂತ ಹೇಳಿ 2002ನೇ ಇಸ್ವಿಯೊಳಗೆ ಕಲ್ಯಾಣ ಪರ್ವ ಅಂತಂದು ವಾರ್ಷಿಕ ಉತ್ಸವವನ್ನು ಅಲ್ಲಮಪ್ರಭು ಶೂನ್ಯ ಪೀಠದ ಪೀಠಾರೋಹಣ ಮಾಡುವ ಮೂಲಕ ಪ್ರತಿ ವರ್ಷ ಅಕ್ಟೋಬರ್ 11, 12 ಮತ್ತು 13ರಂದು ನಡೆಸಲಾಗುತ್ತದೆ. ಪೂಜ್ಯ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಇಲ್ಲಿನ ಪೀಠಾಧಿಗಳಾಗಿದ್ದಾರೆ. ಕಲ್ಯಾಣ ಎಂಬುದು ಒಂದು ಸ್ಥಳದ ಹೆಸರು ಮತ್ತು ವಿಶ್ವಗುರು ಬಸವಣ್ಣನವರ ಧ್ಯೇಯವೇ ಎಲ್ಲ ಮಾನವರ ಲೇಸು ಕಲ್ಯಾಣ. ಆದರ್ಶ ಕಲ್ಯಾಣ ರಾಜ್ಯ ನಿರ್ಮಾಣವೇ ಅವರ ಹೋರಾಟದ ಗುರಿಯಾಗಿತ್ತು. ಅಂದರೆ ಬಸವಣ್ಣನವರು
ಕಲ್ಯಾಣವನ್ನು ಗಡೀಪಾರಾಗಿ ಬಿಟ್ಟು ಹೋದ 770 ವರ್ಷಗಳ ನಂತರ ನಾವು ಬರುತ್ತೇವೆ ಎಂದು ಭವಿಷ್ಯವಾಣಿ ನುಡಿದಿದ್ದಾರೆ. ಶರಣು ಮುಕ್ತಾತ್ಮರಾದ ಕಾರಣ ಅವರು ಶರೀರಧಾರಿಗಳಾಗಿ ಬರುವುದಿಲ್ಲ. ಅವರ ಸಂದೇಶಗಳು ಪುನಃ ಪ್ರಚಾರಗೊಳ್ಳುತ್ತವೆ. ರಾಷ್ಟ್ರೀಯ ಹೆದ್ದಾರಿ ಒಳಗೆ ಬರುವಂಥ ಬಸವೇಶ್ವರ ಒಂದು ಕಮಾನ್ ಐತಿ. ಒಳಗಡೆ ಹೋಗ್ಬೇಕಾದ್ರೆ ಕಮಾನಿಂದ ನಾವು ಬಸವ ಕಲ್ಯಾಣಕ್ಕೆ 3 ಕಿಲೋಮೀಟ್ರ್ ಐತಿ. ಅಲ್ಲಿಂದ ಒಂದು ಗುಡ್ಡದ ಮೇಲೆ ಜಗಜ್ಯೋತಿ ಬಸವೇಶ್ವರ ಅವರ 108 ಅಡಿ ಎತ್ತರದ ಒಂದು ಪ್ರತಿಮೆಯನ್ನು ನಾವು ಕಾಣ್ಬೋದು. ಅಲ್ಲಿ ಅಕ್ಕಮಹಾದೇವಿ ಗುಡಿನೂ ಐತಿ. ಇಲ್ಲಿ ಕೃತಕವಾದಂಥ ಒಂದು ಗುಹೆಯನ್ನು ರಚಿಸಿ ಅದಕ್ಕೆ ಅಕ್ಕಮಹಾದೇವಿಗೆ ಅರ್ಪಿಸಲಾಗೈತೆ. ಅದನ್ನು ಇದು ಬೆಟ್ಟದ ಮೇಲೆ ಐತಿ. ಅದೇ ರೀತಿ ಬೆಟ್ಟದ ಬುಡದೊಳಗೆ ಬಸವೇಶ್ವರರಿಗೆ ಅರ್ಪಿಸಲಾದ ಮತ್ತೊಂದು ಗುಹೆ ಐತಿ. ಇಲ್ಲಿ ಶ್ರೀ ಬಸವೇಶ್ವರ ಗುಹೆ ಮತ್ತು ಅಕ್ಕಮಹಾದೇವಿ ಗುಹೆಯನ್ನು ಲ್ಯಾಟ್ರೈಟ್ ಕಲ್ಲು ಮತ್ತು ಮಣ್ಣಿನಿಂದ ಸುಂದರವಾಗಿ ಕೆತ್ತಾರೆ. ಸೊ ಶರಣ ಗ್ರಾಮವು 12ನೇ ಶತಮಾನದ ಶರಣರು ತಮ್ಮ ಕಾಯಕಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಪರಿಕಲ್ಪನೆಯನ್ನು ನಾವು ಇಲ್ಲಿ ನೋಡ್ಬೋದು. ಕನ್ನಡ ಬಿಜಾಪುರಿ. ಓಂ ಶ್ರೀ ಬಸವಲಿಂಗಾಯ ನಮಃ. ಬಸವಣ್ಣನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವಣ್ಣನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ 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 ಎಂಬುದೇ ಭಕ್ತಿ ಕಾಣ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಜಯ ಬಸವರಾಜ ಭಕ್ತ ಜನ ಸುರ ಪೂಜಾ. ಜಯತು ಮಹಾಕಾರಣಿಕ ಲಿಂಗದೇವನ ಘನತೇಜ. ಜಯತ ಕರುಣಾ ಸಿಂಧು ಭಜಕ ಜನ ಬಂಧು. ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು. ಜೈ ಸಂಕಲ್ಪಕ್ಕೆ ಜೈ ಬಿಜಾಪುರ ಚಾನಲ್ ಸಂಕಲ್ಪಕ್ಕೆ ಜೈ. ಶರಣು ಶರಣಾರ್ಥಿ. ಮದುವೆ ಏನೇ ನೋಡಕ ಬಂದ್ರಿ ಚಾಟ್ ಮೇಲೆ ಕೂಡ ಎಲ್ಲಾರು ಚಾಟ್ ನಮಗೆಲ್ಲ ಕೂಡಿಸಿ ಚಾಪೆ ಮೇಲೆ ಕೂಡಿಸಿ ಎಷ್ಟೋ ತನಕ ಧ್ಯಾನನ ಮಾಡಿಸಿದ್ರು. ಒಂದು 10 ನಿಮಿಷ ಆದರೂ ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅದೇ 10 ನಿಮಿಷದೊಳಗೆ ಎಷ್ಟೋಕೊಂದೆಲ್ಲ ಮನಸ್ಸೊಳಗೆ ಬದಲಾವಣೆಗಳಾಗಿರೋದು ಆಗೈತಿ ಅನ್ನೋರ ಗತೆ ನಮಗೆ ಅನ್ನಿಸ್ತು. ಸೊ ಅಂದರೆ ಅಷ್ಟು ಶಾಂತ ಐತಿ ಅಲ್ಲಿ, ಅಷ್ಟು ಪೀಸ್ಫುಲ್ಲಾಗಿ ನಾವು ಒಂದು 10 ನಿಮಿಷ ಅವರು ನಮ್ಗೆ ಧ್ಯಾನ ಮಾಡಿಸಿದ್ರು. ಸೊ ಅವ್ರು ಹೆಂಗೆ ಹೇಳ್ತಾರೆ ಅದೇ ಥರ ಅವ್ರ ಮಾತುಗಳು ನಮ್ಮ ಕಿವಿಗೆ ಬಿದ್ದು ಮನಸ್ಸಿಗೆ ಎಷ್ಟೊಂದು ಹಿತ ಅನ್ನಿಸ್ತು. ಸೊ ಸಮಾಧಾನವಾಗಿರ್ಬೇಕಂದ್ರೆ ಪೀಸ್ಫುಲ್ ಆಗಿರುವಂಥ ಒಂದು ಲೈಫ್ ಬೇಕಂದ್ರೆ ಒಂದು 10 ನಿಮಿಷ ಧ್ಯಾನ ಮಾಡಬೇಕು ಅಂತಾರಲ್ಲ, ಕರೆಕ್ಟ್ ಅದು. ಆ್ಯಂಡ್ ನಾನು ನನ್ನ ಕೈಲಾದಷ್ಟು ಮತ್ತು ಅದು ಗುಡಿ ಜೀರ್ಣೋದ್ಧಾರಕ್ಕಾಗಿ ಕೈಲಾದಷ್ಟು ಒಂದಿಷ್ಟು ಸಹಾಯನ ಮಾಡಿದೆ. ಸೊ ಹಾಗಾಗಿ ಅವರು ವಿಶೇಷವಾದಂಥ ಕಾಳಜಿ ತಗೊಂಡು ನನಗೆ ಆಶೀರ್ವಾದ ಮಾಡಿದರು. ಭಾಳ ಖುಷಿ ಆಯಿತು. ನಾವು ದೇಣಿಗೆ ಕೊಟ್ವಿ, ಮತ್ತು ನಮ್ಮ ಅಕ್ಕನೂ ದೇಣಿಗೆನ ಕೊಟ್ಟರು. ದೇಣಿಗೆ ಅದು ಗುಡಿಗೆ ಮುಟ್ಟುತ್ತೆ ಬಸವ ಕಲ್ಯಾಣಕ್ಕೆ. ಮತ್ತು ನಮಗೆ 10 ನಿಮಿಷ ಅವರು ಇಷ್ಟು ಚೆನ್ನಾಗಿ ನಮಗೆ ಧ್ಯಾನನ ಮಾಡಿಸಿದ್ರು. ಸೊ ಭಾಳ ಖುಷಿ ಆಯಿತು ನಮ್ಮ ಮನಸ್ಸಿಗೆ. ಕಲ್ಯಾಣದೊಳಗೆ ಸೊ ಅದನ್ನು ನಾವು ನೋಡೋಕೆ ಬಂದೀವಿ. ಈಗ ಅಲ್ಲಿ ಬಸವಣ್ಣನ ಧ್ಯಾನ ಮಾಡಿಕೊಂಡು ವಾಪಸ್ ಹೊರಗಡೆ ಬಂದು ಬಸವಣ್ಣನ ಧ್ಯಾನ ಮಾಡ್ಕೊಂಡು ಈಗ ಹೊರಗಡೆ ಬಂದ್ವಿ. ಸೊ ಇದೇನು ಇವತ್ತು ಐತಲ್ಲ ನಮ್ಮ ಉತ್ತರ ಕರ್ನಾಟಕದ ಒಂದು ಗರಿಮೆ ಅಂತಲೇ ಹೇಳ್ಬೋದು. ಹೋಗೈತಿ ನಿಂದ್ರಂಗಿಲ್ಲ, ಬೆವ್ರು ಭಾಳ ಬರತೈತಿ. ಬರ್ರಿ ಬಸವ ಕಲ್ಯಾಣದೊಳಗಿರುವಂಥ ಎಲ್ಲ ಪ್ಲೇಸಸ್ಸನ್ನು ನಾವು ನೋಡಿಕೊಂಡು ಈಗ ವಾಪಸ್ ಗಾಣಗಾಪುರಕ್ಕೆ ಹೊಂಟಿದ್ವಿ. ಸೊ ಅಲ್ಲಿಂದ ಅದು ಭಾಳ ಸಮೀಪ ಗಾಣಗಾಪುರ. ಅಲ್ಲಿ ಗಾಣಗಾಪುರ ಒಳಗೆ ದತ್ತ ಗುಡಿ ಐತಿ, ದತ್ತಾತ್ರೇಯನ ಗುಡಿ. ಹಾಗಾಗಿ ಅದು ಭಾಳ ಫೇಮಸ್. ಅಲ್ಲಿ ನಾವು ನೋಡಿರಲಿಲ್ಲ, ಫಸ್ಟ್ ಟೈಮು ಹೊಂಟಿರೋದು ಅಲ್ಲಿಗೆ ಗಾಣಗಾಪುರಕ್ಕೆ. ಹಾಗಾಗಿ ಹೊಂಟಿದ್ವಿ ಈಗ ಬ್ಯಾಕ್ ಟು ಗಾಣಗಾಪುರ ಅಂಥೇಳಿ. ಆ್ಯಕ್ಚುಲಿ ನಮ್ಮದು ಇವು 3 ಇತ್ತು ಪ್ಲ್ಯಾನ್. ಸೊ ಸಡನ್ನಾಗಿ ಆನ್ ದ ವೇ ಪ್ಲ್ಯಾನ್ ಚೇಂಜ್ ಆದ್ರೆ ಹಿಂದಿನ ವೀಡಿಯೋ ಒಳಗೆ ನೋಡಿರಲ್ಲ, ನಿಮಗೆ ಗೊತ್ತಾಗಿರ್ತೈತಿ. ಸೊ ನಮ್ಮದು ಯಾಕೆ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯ್ತು ಅಂಥೇಳಿ. ಆ್ಯಂಡ್ ಮಧ್ಯಾಹ್ನ ಭಾಳ ಹಸಿವಾಗಿತ್ತು. ನ್ಯಾರಿ ಅಂಥೇಳಿ ಮಾಡಿದ್ವಿ. ಅಂದರೆ ಬೆಳಗ್ಗೆ ಟಿಫಿನ್ ಇಲ್ಲ, ಮಧ್ಯಾಹ್ನ ಊಟ ಎರಡೂ ಸೇರಿ ನಾವು ನ್ಯಾರಿ ಅಂಥೇಳಿ ನಮ್ಮ ಹರ್ಷಾರ್ ಊರ ಕಡೆ ಅಂತಾರೆ ಅದನ್ನು. ಸೊ ಇಲ್ಲಿ ಗುಲ್ಬರ್ಗ ಒಳಗೆ ಯೂನಿವರ್ಸಿಟಿ ಮುಂದೆ
ಒಂದು ಖಾನಾವಳಿ ಇತ್ತು, ಅಲ್ಲಿ ನಾವು ಊಟ ಮಾಡಿಕೊಂಡು ಈಗ ನಾವು ಗಾಣಗಾಪುರಕ್ಕೆ ಬಂದ್ವಿ. ಗಾಣಗಾಪುರ ಒಳಗೆ ಭಾಳ ಅಂದ್ರೆ ಭಾಳ ನಡ್ಕೊತಾರೆ ಮಂದಿ, ಭಾಳ ಪವರ್ಫುಲ್ ಅಂತಲೇ ಅಂತಾರೆ. ನಮಗೂ ಗೊತ್ತಿರಲಿಲ್ಲ, ಇದನ್ನೆಲ್ಲ ನೋಡ್ಬೇಕಂತೇಳಿ ನಾವು ಹೋಗಿದ್ವಿ. ಭಾಳ ಬಿಸಿಲಿತ್ತು, ಸೊ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಕವರ್ ಮಾಡ್ಕೊಂಡಿನಿ. ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯೊಳಗಿರುವಂಥ ಅಫಜಲ್ಪುರ ತಾಲೂಕಿನೊಳಗಿರುವಂಥ ಭೀಮಾ ಅಮರ್ಜಾ ನದಿಗಳ ಸಂಗಮದ ದಡದಲ್ಲಿರುವ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನ ಶ್ರೀ ಕ್ಷೇತ್ರ ಗಾಣಗಾಪುರ ಅಂಥೇಳಿ ಅತ್ಯಂತ ಪ್ರಸಿದ್ಧ ದತ್ತಪೀಠ ಆಗೈತಿ. ದತ್ತಾತ್ರೇಯನ ಅವತಾರವಾದಂಥ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯು ಇಲ್ಲಿ ನಿರ್ಗುಣ ಪಾದುಕೆಗಳ ರೂಪದೊಳಗೆ ನೆಲೆಸಿದ್ದಾರೆ ಅಂತ ಹೇಳಿ ಆಧ್ಯಾತ್ಮಿಕ ಶಕ್ತಿ ಮತ್ತು ಮನಃಶಾಂತಿಯ ಕೇಂದ್ರ ಅಂತ ಹೇಳಿ ಇದನ್ನು ನಂಬ್ತಾರೆ. ಆ್ಯಂಡ್ ಇದ್ರದ್ದು ಮಹತ್ವ ಏನಂದ್ರೆ, ದತ್ತಾತ್ರೇಯನ ದ್ವಿತೀಯ ಅವತಾರ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿ ನೆಲೆಸಿದಂಥ ಒಂದು ಪವಿತ್ರ ಕ್ಷೇತ್ರ ನಿರ್ಗುಣ ಮಠ. ಇಲ್ಲಿ ಸ್ವಾಮಿಯ ನಿರ್ಗುಣ ಪಾದುಕೆಗಳನ್ನು ಪೂಜಿಸಲಾಗುತ್ತದೆ ಮತ್ತು ಇದು ಗುರುಸ್ಥಾನವಾಗೈತಿ ಅಂತೇಳಿ ನಂಬುತ್ತಾರೆ. ಆ್ಯಂಡ್ ಇಲ್ಲಿ ಏನು ನಂಬಿಕೆ ಅಂದ್ರೆ, ಮಾನಸಿಕ ಅಸ್ವಸ್ಥತೆ ಮತ್ತು ದೀರ್ಘಕಾಲದ ಕಾಯಿಲೆಗಳ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಪಡೆಯೋಕೆ ಭಕ್ತರು ಇಲ್ಲಿನ ಸಂಗಮದೊಳಗೆ ಸ್ನಾನ ಮಾಡಿ ದತ್ತಾತ್ರೇಯ ಸ್ವಾಮಿಗೆ ಪೂಜೆನ ಸಲ್ಲಿಸ್ತಾರೆ. ಆ್ಯಂಡ್ ಇಲ್ಲಿ ಇರುವಂಥ ಒಂದು ಇಂಪಾರ್ಟೆಂಟ್ ಪ್ಲೇಸಸ್ ಯಾವಂದ್ರೆ, ಸಂಗಮ ನಿರ್ಗುಣ ಮಠ, ಔದುಂಬರ ವೃಕ್ಷ ಅಂದ್ರೆ ಅತ್ತಿ ಮರ, ಮತ್ತಿನ್ನು ಮಧ್ಯಾಹ್ನ ನಿರ್ಗುಣ ಪಾದುಕೆಗಳ ವಿಶೇಷ ಪೂಜೆ ಮತ್ತು ಭಿಕ್ಷೆ ಸ್ವೀಕಾರ ಸೇವೆ ಕೂಡ ನಡೀತೈತಿ. ಮತ್ತು ಇಲ್ಲಿಂದ ಈ ಕ್ಷೇತ್ರ ದತ್ತ ಚರಿತ್ರೆಯ ಪಾರಾಯಣಕ್ಕೆ ಹೆಸರುವಾಸಿಯಾಗಿದ್ದು ಭಕ್ತರ ಹೆಚ್ಚಿನ ಸಂಖ್ಯೆಯೊಳಗೆ ಇಲ್ಲಿ ಭೇಟಿನ ನೀಡ್ತಾರೆ. ಸೊ ಇಲ್ಲಿ ಏನಾರ ದೆವ್ವ ಗಿವ್ವ ಮೆಟ್ಕೊಂಡಿತ್ತಂದ್ರೆ ಪೂಜೆ ಮಾಡುವತ್ನಾಗ ಅಲ್ಲೆಲ್ಲೋ ಒಂದು ಮಾಡಗತ್ತೈತಿ, ಅಲ್ಲಿ ಕೂಡಿಸಿದ್ರೆ ಅವು ದೆವ್ವ ತಂತಾನೆ ಹೇಳ್ತಾವಂತ. ಸೊ ಹಾಗಾಗಿ ಇದೇನು ನಕಾರಾತ್ಮಕ ಶಕ್ತಿ ಅಂತ ಹೇಳಿ ಅದರಿಂದ ಇಲ್ಲಿ ಮುಕ್ತಿ ಪಡ್ಯಾಕ ಹೆಚ್ಚಿನ ಜನರು ಇಲ್ಲಿ ಬಹಳ ಬರ್ತಾರೆ. ಇಲ್ಲಿ ದತ್ತಾತ್ರೇಯ ಅಂದರೆ ದತ್ತ ದೇವರ ದರ್ಶನ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದ್ರೆ, ಭೀಮಾ ಅಮರ್ಜಾ ಸಂಗಮ ಕ್ಷೇತ್ರದೊಳಗೆ ಅಂದ್ರೆ ಭಕ್ತಿ ಸ್ಥಾನ ಮತ್ತು ನಿರ್ಗುಣ ಮಠ ಪಾದುಕೆ ದೇವಸ್ಥಾನ ಮತ್ತು ಕಲ್ಲೇಶ್ವರ ಮತ್ತು ಶ್ರೀ ಶನೇಶ್ವರ ದೇವಸ್ಥಾನ ಮುಕ್ತಿ ಸ್ಥಾನ, ಇಲ್ಲಿ ಈ ಮೂರನ್ನು ನಾವು ದರ್ಶನ ಪಡೆದ್ರೆ ಗಾಣಗಾಪುರ ಯಾತ್ರೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ಅಂತಾರೆ. ಸೊ ನಾವು ಅಲ್ಲಿಗೆ ಹೋಗಿದ್ವಿ. ಮೊದಲು ಗೊತ್ತಿರಲಿಲ್ಲ, ಮೊದಲಿಗೆ ಅಲ್ಲಿ ಸಂಗಮಕ್ಕೆ ಹೋಗಿ ಬರಬೇಕು, ಆನಂತರ ನಿರ್ಗುಣ ಸ್ವಾಮಿ ಅಲ್ಲಿ ಹೋಗಿ ಬರಬೇಕು, ಆನಂತರ ಶನೇಶ್ವರ ಮತ್ತು ಕಲ್ಲೇಶ್ವರ ಸ್ವಾಮಿಗೆ ದರ್ಶನ ಮಾಡಿಕೊಂಡು ಇಲ್ಲಿ ಗಾಣಗಾಪುರ ಇದು ದತ್ತಾತ್ರೇಯ ಸ್ವಾಮಿಗೆ ದರ್ಶನಕ್ಕೆ ಬರಬೇಕು. ಸೊ ಈ ಮೂರು ಮಾಡಿ ನಂತರ ನಾವಿಲ್ಲಿ ಬಂದಾಗ ನಮ್ಮ ದತ್ತಾತ್ರೇಯ ಸ್ವಾಮಿ ಟೆಂಪಲ್ಗೆ ಹೋಗಿರುವಂಥ ಒಂದು ಈ ಸಂಗಮ ಅನ್ನೋದು ಇದೆ, ಅಮರ್ಜಾ ಮತ್ತು ಭೀಮಾ ನದಿ ಸಂಗಮ ಇದು. ಸೊ ಇಲ್ಲಿ ಮೊದಲಿಗೆ ಬಂದು ಸ್ನಾನ ಮಾಡಬೇಕು. ಇಲ್ಲಿ ನಮ್ಗೆ ಮೊದಲು ಗೊತ್ತಿರಲಿಲ್ಲ, ಆಮೇಲೆ ಬಂದ್ವಿ ನಾವು. ಅಲ್ಲಿಂದ ದತ್ತಾತ್ರೇಯ ಟೆಂಪಲಿಂದ ಇದು 3 ಕಿಲೋಮೀಟ್ರ್ ಐತಿ. ಸೊ ಇಲ್ಲಿ ಬಂದು ಸ್ನಾನ ಮಾಡಿಕೊಂಡು ಆನಂತರ ಅಲ್ಲಿಗೆ ಹೋಗಬೇಕು. ಸೊ ಇನ್ನು ಶನೇಶ್ವರ ಕಲ್ಲೇಶ್ವರ ಅಲ್ಲೇ ಗುಡಿ ಹತ್ರನ ಅದಾವೆ. ಸೊ ಇದಿಷ್ಟು ಗಾಣಗಾಪುರದ ಕೆಲವೊಂದಿಷ್ಟು ಮಾಹಿತಿ. ಸೊ ನನಗೆ ಗೊತ್ತಿರೋದು ಇನ್ನೂ ಜಾಸ್ತಿ ಐತಿ, ನನಗೆ ಎಷ್ಟು ಗೊತ್ತೈತಿ ಅಷ್ಟು ಹೇಳೀನಿ. ಅದು ಅವ್ರವ್ರ ಬಾಯಿಯೊಳಗೆ ಕೇಳ್ಕೊಂಡೇ ಹೇಳೀನಿ. ಆ್ಯಂಡ್ ಗೂಗಲ್ ಸರ್ಚ್ ಮಾಡಿನೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಹೇಳೋ ಪ್ರಯತ್ನ ಮಾಡೀನಿ. ಸೊ ಇನ್ನೂ ಏನಾದರೂ ಬಿಟ್ಟಿದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನನಗೆ ಗೊತ್ತಿರಲಾರ್ದಿದ್ರೆ ನೀವು ಹೇಳ್ರಿ. ಆ್ಯಂಡ್ ಅದೇ ರೀತಿ ಇಲ್ಲಿ 108 ಬತ್ತಿ ದೀಪಾರಾಧನೆಯೂ ನಾವು ಮಾಡಿದ್ವಿ. ಸೊ ಈ ಥರ ನಾವು ಇಲ್ಲಿ ನದಿ ಹತ್ರ ಬತ್ತಿ ದೀಪಾರಾಧನೆ ಮಾಡೋದ್ರಿಂದ ನಾವೇನೋ ಅಂದ್ಕೊಂಡಿದ್ರು ಅದು ಕೆಲಸ ಆಗುತ್ತೆ ಅಂತೇಳಿ ಅಂತಾರೆ. ಹಾಗಾಗಿ ನಾವು ಇಲ್ಲಿ ಮಾಡಿದ್ವಿ. ಸೊ ಇದು ಪುಣ್ಯಕ್ಷೇತ್ರ ಆಗಿರೋದಕ್ಕೆ ನದಿ ನೀರನ್ನು ಒಂದು ಸ್ವಲ್ಪ ಕ್ಲೀನಾಗಿ ಇಟ್ಕೋಬೇಕಾಗಿತ್ತು. ಭಾಳ ಗಲೀಜು ಮಾಡಿದ್ರೆ ಅದೇ ಬೇಜಾರಾಯ್ತು ನಮಗೆ. ಭಾಳ ಅಂದ್ರೆ ಭಾಳ ಗಲೀಜು, ಇಷ್ಟೊಂದೆಲ್ಲ ಹೆಂಗೆ ಗಲೀಜು ಮಾಡೋದು ಪುಣ್ಯಕ್ಷೇತ್ರಗಳ ಒಳಗೆ ಅಂಥೇಳಿ ನನಗೆ ಬೇಜಾರಾಯ್ತು. ಮತ್ತು ಇಲ್ಲಲ್ದನ ಗತ್ತರಿಗಿಗೂ ಹೋಗಿದ್ವಿ ನಾವು. ಅಲ್ಲಿ ಭೀಮಾ ನದಿ ಒಳಗೆ ಒಂದಿಷ್ಟು ಅಲ್ಲಿರ ಸ್ವಚ್ಛ ಇರ್ತೈತೆ ಅಂತೇಳಿ ಅಲ್ಲಿ ನದಿಯೊಳಗೆ ಇಳಿಬೇಕಂತೇಳಿ ಮಾಡಿದ್ವಿ. ಬಟ್ ಅದು ಸಹಿತ ಅದೇ ಥರ ಗಲೀಜು. ಈ ಥರ ಗಲೀಜಿದ್ರೆ ಹೆಂಗೆ ಇಳಿದು, ಈಗ ಆಲ್ರೆಡಿ ಎಷ್ಟೊಂದು ರೋಗ ರುಜಿನಗಳು ಎಲ್ಲ ರೀತಿ ಸ್ಕಿನ್ ಡಿಸೀಸು ಬಂದಾವೆ. ಸೊ ಇಂಥ ಟೈಮ್ ಒಳಗೆ ಹೆಂಗೆ ನಾವು ಅಂತೇಳಿ ನನಗೆ ಅನ್ನಿಸ್ತು. ಆ್ಯಂಡ್ ಈಗೇನು ನೋಡಿದ್ರಲ್ಲ ಇದು ನಿರ್ಗುಣ ಪಾದುಕೆಗಳು. ಆ್ಯಂಡ್ ಅಲ್ಲಿಂದ ನಾವು ಗಾಣಗಾಪುರದ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಗತ್ತರಿಗೆ ಬಂದ್ವಿ. ಗತ್ತರಿಗೆ ಅಲ್ಲಿಂದ ಒಂದು 50 ಕಿಲೋಮೀಟರ್ಸ್ ಆಗ್ಬೋದು ಮ್ಯಾಕ್ಸಿಮಮ್. ಸೊ ಇದು ಭೀಮಾ ನದಿ. ಇಲ್ಲೇ ನಾವು ಮೊದಲಿಗಿನ ಒಂದು ಸ್ವಲ್ಪ ಕೈಕಾಲು ಮುಖ ತೊಳ್ಕೊಬೇಕು, ಆನಂತರ ದೇವ್ರಿಗೆ ಹೋಗ್ಬೇಕು ಅಂತೇಳಿ ಈ ನದಿಗೆ ಬಂದರೆ ಈ ನದಿ ಪರಿಸ್ಥಿತಿನೂ ಕೂಡ ಅದೇ ಆಗಿತ್ತು. ಭಾಳ ಬೇಜಾರಾಯಿತು ಮನಸ್ಸಿಗೆ. ಇಷ್ಟೆಲ್ಲ
ಟ್ರಸ್ಟ್ ಅಟ್ಲೀಸ್ಟ್ ದೇವಸ್ಥಾನದ ಟ್ರಸ್ಟ್ನವರಾದರೂ ಇದನ್ನು ಮಾಡ್ಬೋದಿಲ್ಲ, ಗೌರ್ಮೆಂಟ್ ಅವರಾದ್ರೂ ಒಂದಿಷ್ಟು ಇದನ್ನು ಸ್ವಚ್ಛ ಮಾಡುವಂಥ ಒಂದು ಕೆಲಸನೇ ಮಾಡಬೇಕು. ಅಥವಾ ಈ ಗಲೀಜು ಮಾಡಬೇಡ್ರಿ ಅಂತ ಹೇಳಿ ಏನಾದರೂ ಸ್ಟ್ರಿಕ್ಟ್ ಆಗಿರುವಂಥ ಒಂದು ಪ್ಲ್ಯಾನ್ ಮಾಡಬೇಕು. ಏನೂ ಇಲ್ಲ, ಗಲೀಜು ಅಂದರೆ ಗಲೀಜು. ಅಂಥದ್ರೊಳಗೆ ನನ್ನ ಮಗ ಮುಖ ಅದೆಲ್ಲ ತೊಳ್ಕೊಂಡ, ಕೆಟ್ಟ ನಾರಾಕತ್ಬಿಟ್ಟಿದ್ದ, ಅಷ್ಟು ಗಬ್ಬು ನೀರು ನಾತ ಒಟ್ಟು ನಮ್ಗೆ ಇದು ಸರಿನೇ ಅನ್ನಿಸ್ಲಿಲ್ಲ. ನಂಗೆ ಬೇಜಾರಾಯಿತು. ಎಷ್ಟೋ ದಿನಕ್ಕೆ ಬಂದಿರ್ತೀವಿ, ದೂರಿಂದ ಬಂದಿರ್ತೀವಿ, ಏನೋ ಒಂದು ಆಸೆ ಇಟ್ಕೊಂಡು ಬಂದಿರ್ತೀವಿ, ಅದೆಲ್ಲ ಈ ಥರ ನಿರಾಸೆ ಆದಾಗ ಭಾಳ ಬೇಜಾರಾಗುತ್ತೆ. ಸೊ ಇರಲಿ ಪರವಾಗಿಲ್ಲ ಬಂದೀವಿ ಅಂಥೇಳಿ ಅಷ್ಟೇ ಕಾಲಿಗೆಲ್ಲ ನೀರು ಹಾಕ್ಕೊಂಡು ಅಷ್ಟೇ ಮೇಲ್ಗಡೆ ಹಿಂಗೊಂದನೇ ನೀರು ಚಿಮ್ಮಿಸ್ಕೊಂಡು ಸೊ ನಾವು ಸೀದಾ ಬಂದಿರೋದು ಗತ್ತರ್ಗಿ ಭಾಗಮ್ಮಗೆ. ಇನ್ನು ಗತ್ತರ್ಗಿ ಭಾಗಮ್ಮನ ಬಗ್ಗೆ ಯಾರಿಗೆಲ್ಲ ಗೊತ್ತೈತಿ. ಮತ್ತು ಇಲ್ಲಿ ಗತ್ತರ್ಗಿ ಭಾಗಮ್ಮ ಟೆಂಪಲ್ ಒಳಗೆ ಸಿಡಿ ಐತಿ, ಅದು ಈಗ ಬಂದ್ ಮಾಡ್ಯಾರಂತ. ಅದು ಯಾವಾಗೂ ಮಾಡ್ತಾರಂತಂದು ಅನ್ನಕತ್ತಿದ್ರು, ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ಆ್ಯಂಡ್ ಇಲ್ಲಿ ಭಾಳ ನಮ್ಗೆ ದರ್ಶನನೂ ಭಾಳ ಚಲೋ ಆಯ್ತು. ಯಾಕಂದ್ರೆ ನಾವು ಲೇಟಾಗಿ ಬಂದಿದ್ವಲ್ಲ, 5 ಗಂಟೆಗೆ ಟೆಂಪಲ್ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಅಂದಿದ್ರು. ಸೊ ನಾವು ಬರೋಷ್ಟೊತ್ತಿಗೆ 5:30 ಆಗಿತ್ತು, ಇನ್ನೂ ಕ್ಲೋಸ್ ಆಗಿರಲಿಲ್ಲ. ಬಂದ ತಕ್ಷಣ ನಿವಾಂತ ದರ್ಶನ ಆಯ್ತು, ಜನನೂ ಕಡಿಮೆ ಇದ್ದರು. ನಿವಾಂತಾಗಿ ನಾವು ದರ್ಶನನ ಮಾಡ್ಕೊಂಡ್ವಿ. ಇನ್ನು ದೇವಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ವಸ್ತುಗಳನ್ನು ಇಲ್ಲೇ ಎಲ್ಲ ಗುಡಿ ಒಳಗೆ ಇಟ್ಟಾರಲ್ಲ. ಅಂದ್ರೆ ಈಗೇನು ನೋಡಕತ್ತಿರಲ್ಲ, ಇದು ದೇವಿ ಸಿಡಿ ಆಡ್ತಿದ್ರು ಮೊದಲೆಲ್ಲ. ಸೊ ಅಂಥ ಟೈಮ್ ಒಳಗೆ ಅವಾಗೆಲ್ಲ ಇತ್ತಲ್ಲ ಅದು. ಆಮೇಲೆ ಈ ಥರ ಇಲ್ಲಿ ಕಲ್ಲುಗಳಿಟ್ಟಾರೆ. ಏನಾದರೂ ಆಸೆ ಇತ್ತಂದ್ರೆ ಮನಸ್ಸೊಳಗೆ ಅಂದ್ಕೊಂಡು ಕಲ್ಲು ಎತ್ತಬೇಕು. ಸೊ ಆಸೆ ಈಡೇರ್ತಿತ್ತಂದ್ರೆ ಕಲ್ಲು ಮೇಲಕ್ಕೆ ಬರ್ತೈತಿ, ಇಲ್ಲಾಂದರೆ ಇಲ್ಲ ಅಂಥೇಳಿ ಅಂತಾರೆ. ಹಾಗಾಗಿ ನಮ್ಮ ತಂಗಿ ಹಸ್ಬೆಂಡ್ ಅವರು ಏನೋ ಇಟ್ಕೊಂಡು ಎತ್ತಿದ್ರು, ಬಟ್ 3 ಸತಿ ಎತ್ತಬೇಕು. ಅವ್ರು ಹಂಗೆ ನಾರ್ಮಲಾಗಿ ಹಂಗೆ ಎತ್ತಿದ್ರು, ಏನೂ ಅಂದ್ಕೊಂಡಿರಲಿಲ್ಲ ಅನ್ಸುತ್ತೆ. ಆ್ಯಂಡ್ ನಾವು ಸಿಡಿ ನೋಡೋಕ್ಕಂತ ಹೇಳಿ ಬಂದ್ವಿ. ಇಲ್ಲಿ ಒಬ್ರು ಅಜ್ಜಿ ಚೆಂದಾಗಿ ನಮಗೆ ಸಿಡಿ ಆಡ್ತಿದ್ರಲ್ಲ, ಆ ಹಗ್ಗ ತೊಗೊಂಡು ಬೆನ್ನಿಗೆ ಈ ಥರ ಹೊಡಿತಾರೆ. ಅದು ಯಾಕೆ ಮಾಡ್ತಾರಂತ ಕೇಳಲಿಲ್ಲ ನಾನು. ಸೊ ಮಾಡಿಸ್ಕೊಂಡ್ವಿ, ಎಲ್ಲರೂ ಮಾಡಿಸ್ಕೊಂಡ್ವಿ. ನಮ್ಮ ತಂಗಿ ಆಕಿಗೆ ಒಂದೇನೋ ಪ್ರಾಬ್ಲಮ್ಮು, ಸೊ ಅದರ ಸಾಲ್ವ್ ಆಗುತ್ತೆ ಇಲ್ಲ ಅಂಥೇಳಿ ದಕ್ಷಿಣ ಇಟ್ಟು ಎತ್ತಿದ್ಲು. ಸೊ 1 ಸತಿ ಎತ್ತಿದ್ಲು, 2ನೇ ಸತಿ ಒಂದು ಸ್ವಲ್ಪ ಕಷ್ಟ ಆಯಿತು. 3ನೇ ಸತಿಗಂತೂ ತೀರಾ ಕಷ್ಟ ಆಗಿ ಆಕಿಗೆ ಆದರೂ ಬಂತು. ಸ್ವಲ್ಪ ಕಷ್ಟ ಆದ್ರೂ ಬಂತು, ಸರಳ ಬರಲಿಲ್ಲ, ಸ್ವಲ್ಪ ಕಷ್ಟ ಆದರೂ ಬಂತು. ಆಗಲೇ ಹೇಳ್ದಂಗೆ ಈ ಥರ ಸಿಡಿ ಹಗ್ಗ ಇರ್ತೈತಲ್ಲ, ಹಗ್ಗ ತೊಗೊಂಡು ನಮಸ್ಕಾರ ಮಾಡಬೇಕಾದ್ರೆ ಈ ಥರ ನಮಗೆ ಬೆನ್ನಿಗೆ ಹೊಡಿತಾರೆ. ಆ್ಯಂಡ್ ಇಲ್ಲಿ ಎಲ್ಲದಕ್ಕೂ ದಕ್ಷಿಣ ಇಟ್ಟಾಗ ಅವ್ರ ಮುಂದೆ ಅದನ್ನು ಮಾಡ್ತಾರೆ. ಪ್ರತಿಯೊಂದು ಇದಕ್ಕೂ ಮೂಲೆಯೊಳಗೂ ಇಲ್ಲಿ ದಕ್ಷಿಣ ಕೊಡ್ರಿ ಅಂತ ಹೇಳಿ ಕುಂತಿರ್ತಾರೆ. ಹಾಗಾಗಿ ಅದು ಒಂದು ನಮಗೆ ಎಲ್ಲ ಕಡೆ ದಕ್ಷಿಣ ಕೊಟ್ಟು ಎಲ್ಲ ಖಾಲಿ. ಸೊ ಆದರೂ ದೇವಸ್ಥಾನಕ್ಕೆ ಹೋಗಿವಿ, ಅದೊಂದು ನಂಬಿಕೆ, ಯಾರೂ ಅದನ್ನು ಮಾಡ್ಲಾರ್ದ ಬರೋದಿಲ್ಲ. ಆ್ಯಂಡ್ ನನ್ನ ಈ ವ್ಲಾಗ್ ಎಲ್ಲ ನಿಮಗೆ ಹೆಂಗೆ ಅನ್ನಿಸ್ತು, ಹೈದ್ರಾಬಾದ್ ವ್ಲಾಗ್ ಮತ್ತು ಗಾಣಗಾಪುರ, ಗತ್ತರ್ಗಿ ಮತ್ತು ಬಸವ ಕಲ್ಯಾಣದ ವ್ಲಾಗ್ ಹೆಂಗೆ ಅನ್ನಿಸ್ತು, ಇನ್ನೂ ಏನಾದರೂ ಕವರ್ ಮಾಡ್ಕೋಬೇಕಾಗಿತ್ತಾ ಹೆಂಗೆ ಏನು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಕತ್ತವು ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಇನ್ನೂ ಹೆಚ್ಚೆಚ್ಚಿಗೆ ವೀಡಿಯೋಸ್ ಎಲ್ಲ ಮಾಡ್ತೀನಿ. ಸೊ ನಿಮ್ಮ ಒಂದು ಲೈಕ್ ನನಗೆ ಒಂದು ಪ್ರೇರಣೆ ಸಿಗ್ತೈತಿ ವೀಡಿಯೋಸ್ ಮಾಡೋಕ್ಕೆ. ಥ್ಯಾಂಕ್ ಯು.